ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು PSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಒಂದು TET ಎಲಿಜಿಬಲ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳ ಅಂಕಿಗಳ ವಿವರ, ಹಾಗೆಯೇ ಕಲ್ಯಾಣ ಕರ್ನಾಟಕದಲ್ಲಿ ಕಾಲ್ ಆಗ್ತಕ್ಕಂತಹ 4882 ಹುದ್ದೆಗಳಿಗೆ ಕಾಂಪಿಟೇಷನ್ ಯಾವ ರೀತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಸ್ ಮಾಡೋದ್ರ ಜೊತೆಗೆ, ಹಾಗೆಯೇ ಒಟ್ಟು TET ಪರೀಕ್ಷೆ 1ರಲ್ಲಿ ಪೇಪರ್ 1ನಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳ ವಿವರ, ಹಾಗೆಯೇ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ PSTR ನೇಮಕಾತಿಯಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇದೆ ಅಂತಕ್ಕಂತಹ ಸಂಪೂರ್ಣ ಪಿನ್ ಟು ಪಿನ್ ಡೀಟೇಲ್ಸ್ನ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಕೊನೆ ತನಕ ಮಿಸ್ ಮಾಡದೆ ತಾವು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದೆ ಆದರೆ ಖಂಡಿತವಾಗ್ಲೂ PSTR ನೇಮಕಾತಿಗೆ ಸಂಬಂಧಪಟ್ಟಂತೆ ತಮಗೆ ಸಂಪೂರ್ಣ ವಿವರ ಇಲ್ಲಿ ಲಭ್ಯವಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ TET ಪಾಸ್ ಆದರೂ ಉದ್ಯೋಗವಿಲ್ಲ ಅಂತಕ್ಕಂತಹ ಒಂದು ಶೀರ್ಷಿಕೆಯಡಿ ಒಂದು ಸುದ್ದಿ ಪ್ರಕಟ ಆಗಿರುತ್ತೆ. ಇದು ಒಂದು ಅಧಿಕೃತ ಸುದ್ದಿಯಾಗಿದ್ದು CAC ಸಲ್ಲಿಸಿದ ಅಂಕಿಅಂಶಗಳ ಒಂದು ಪ್ರಕಟಣೆ ಏನಾಗಿತ್ತು, ಅಲ್ಲಿ ಇರ್ತಕ್ಕಂತಹ ಅಂಕಿಅಂಶಗಳ ಆಧಾರದ ಮೇಲೆ ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನಾವಿಲ್ಲಿ ನೋಡ್ತಾ ಇದ್ದರೆ 10 ವರ್ಷದಲ್ಲಿ ಅರ್ಹರಾಗಿದ್ದು TET ಪರೀಕ್ಷೆಯಲ್ಲಿ ಒಟ್ಟು 4,47,000 ಅಭ್ಯರ್ಥಿಗಳಾಗಿದ್ದರೆ ನೇಮಕ ಆಗಿದ್ದು ಕೇವಲ 28,000 ಹುದ್ದೆಗಳು ಅಂತ ಹೇಳಿ. ಹೌದು, ಕಳೆದ ಒಂದು ದಶಕದಲ್ಲಿ TET ಪಡೆದು ಶಿಕ್ಷಕರಾಗಲು ಅರ್ಹತೆ ಪಡೆದಿರತಕ್ಕಂಥ ಅಭ್ಯರ್ಥಿಗಳು ಒಟ್ಟು 4,47,000 ಅಭ್ಯರ್ಥಿಗಳು ಇದ್ದಾರೆ. ಹಾಗೆಯೇ ಶಿಕ್ಷಕರ ಕೊರತೆ, ಮೂಲ ಸೌಲಭ್ಯಗಳ ಅಲಭ್ಯತೆಗೆ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಗಳ ದಾಖಲಾತಿ ಕುಸಿಯುತ್ತಿದ್ದು, ಆದರೂ ಸರ್ಕಾರ ಶಿಕ್ಷಕರ ನೇಮಕಾತಿ ಆಸಕ್ತಿ ತೋರುತ್ತಿಲ್ಲ ಅಂತಕ್ಕಂತಹ ಒಂದು ಸುದ್ದಿಯನ್ನು ಈ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ. 2025ರ TET ಪರೀಕ್ಷೆಯಲ್ಲಿ ದಾಖಲೆ ಮಟ್ಟದಲ್ಲಿ ಅಂದರೆ 97,383 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿರ್ತಾರೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ ಸ್ನೇಹಿತರೆ. ಹಾಗೆಯೇ 2024ರಿಂದ ಈವರೆಗೆ ಅಂದರೆ 2024ರಿಂದ ಟಿಲ್ ಟುಡೇ 2025ರವರೆಗೆ ಈ ಪ್ರಾಥಮಿಕ ಶಾಲೆಗೆ ಬೋಧಿಸಲು ಅರ್ಹತೆ ಪಡೆದಿರತಕ್ಕಂತಹ ಅಂದರೆ ಪೇಪರ್ 1 ಎಲಿಜಿಬಲ್ ಆಗಿರತಕ್ಕಂತಹ ಒಟ್ಟು ಪತ್ರಿಕೆ 1ರಲ್ಲಿ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ನಾವು ನೋಡೋದಾದರೆ ಕೇವಲ 1,38,856 ಅಭ್ಯರ್ಥಿಗಳಿದ್ದರೆ, ಹಾಗೆಯೇ ಪತ್ರಿಕೆ 2 ಅಂದರೆ GPSTR ಶಿಕ್ಷಕರಾಗ್ತಕ್ಕಂತಹ ಹುದ್ದೆಗಳಿಗೆ ಏನು ಎಲಿಜಿಬಲ್ ಆಗಿರತಕ್ಕಂತಹ ಒಟ್ಟು ಅಭ್ಯರ್ಥಿಗಳ ಓವರಾಲ್ ಅಭ್ಯರ್ಥಿಗಳ ಸಂಖ್ಯೆಯನ್ನು ನೋಡೋದಾದರೆ 3,08,395 ಹುದ್ದೆಗಳು ಅರ್ಹತೆಯನ್ನು ಪಡೆದಿರ್ತಾರೆ. ಹಾಗಿದ್ರೆ ಕಳೆದ 10 ವರ್ಷದಲ್ಲಿ ಶಿಕ್ಷಕರ ನೇಮಕಾತಿ ಯಾವ ತೆರನಾಗಿ ಆಗಿದೆ ಅಂತಕ್ಕಂತಹ ಒಂದು ಅಂಕಿಅಂಶವನ್ನು ನಾವು ನೋಡಿದಾಗ ಪ್ರಾಥಮಿಕ ಶಾಲೆ ಅಂತ ಹೇಳಿದ್ರೆ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ 2015ರಲ್ಲಿ ಏನು ನೇಮಕಾತಿಯಾಗಿತ್ತು 1929 ಹುದ್ದೆಗಳಿಗೆ ಅದೇ ಅಂತಿಮ ಒಂದು ನೇಮಕಾತಿ ಆಗಿರುತ್ತೆ ಸ್ನೇಹಿತರೆ. ಅಲ್ಲಿಂದ ಇಲ್ಲಿವರೆಗೆ ಅಂದರೆ 10 ವರ್ಷಗಳವರೆಗೆ ಯಾವುದೇ ನೇಮಕಾತಿ PSTR ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಆಗಿರೋದಿಲ್ಲ. ಹಾಗೆಯೇ ಹಿರಿಯ ಪ್ರಾಥಮಿಕ ಅಂತ ಹೇಳಿದ್ರೆ GPSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ 4 ಸಾರಿ ಒಂದು ನೇಮಕಾತಿ ಪ್ರಕ್ರಿಯೆ ನಡೆದಿರುತ್ತೆ. 2015, 18 ಮತ್ತು 20 ಮತ್ತು 23. ಇಲ್ಲಿ ಅತಿ ಹೆಚ್ಚು ಕಾಲ್ ಆಗಿರತಕ್ಕಂತಹ ಹುದ್ದೆಗಳು ಅಂತ ಹೇಳಿದ್ರೆ 13,352 ಹುದ್ದೆಗಳು 2023ರಲ್ಲಿ GPSTR ಶಿಕ್ಷಕ ಹುದ್ದೆಗಳು ಕಾಲಾಗಿತ್ತು ಸ್ನೇಹಿತರೆ. ಹಾಗೆಯೇ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ 2015ರಲ್ಲಿ 1,637 ಶಿಕ್ಷಕರ ಒಂದು ನೇಮಕಾತಿ ನಡೆದಿತ್ತು, ಅದೇ ಅಂತಿಮ ಸ್ನೇಹಿತರೆ. ಇಲ್ಲಿವರೆಗೂ ಯಾವುದೇ ನೇಮಕಾತಿಗಳು ನಡೆದಿರೋದಿಲ್ಲ. ಹಾಗಾಗಿ PSTR ನೇಮಕಾತಿಗೆ ಸಂಬಂಧಪಟ್ಟಂತೆ 2015ರಲ್ಲಿ ಏನು ನೇಮಕಾತಿ ನಡೆದಿತ್ತು ಅದೇ ಅಂತಿಮ. ಈಗ ಏನಿದ್ರೂ ಕೂಡ 2026ರಲ್ಲಿ PSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಥಿಕ ಇಲಾಖೆಯ ಅನುಮೋದನೆ ದೊರೆತಿದ್ದು 4,882 ಹುದ್ದೆಗಳಿಗೆ ಇನ್ನೇನು ನೋಟಿಫಿಕೇಶನ್ ಆಗೋದಷ್ಟೇ ಬಾಕಿ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ 2023ರಿಂದ 25ರವರೆಗೆ ಅರ್ಹತೆ ಗಿಟ್ಟಿಸಿರ್ತಕ್ಕಂತಹ ಅಭ್ಯರ್ಥಿಗಳ ವಿವರವನ್ನು ನಾವು ನೋಡೋದಾದರೆ 2023ರಲ್ಲಿ ಪತ್ರಿಕೆ 1 14,922 ಅಭ್ಯರ್ಥಿಗಳು ತೇರ್ಗಡೆಯಾದರೆ, ಪತ್ರಿಕೆ 2ರಲ್ಲಿ 49,908 ಅಭ್ಯರ್ಥಿಗಳು, ಒಟ್ಟು 64,830 ಅಭ್ಯರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ. ಹಾಗೆಯೇ 2024ರಲ್ಲಿ
ಪತ್ರಿಕೆ 1ರಲ್ಲಿ 4016 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದರೆ ಪತ್ರಿಕೆ 2ರಲ್ಲಿ 10,600 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿರುತ್ತಾರೆ. ಅತಿ ಕಡಿಮೆ ಅಂದರೆ 2024ರಲ್ಲಿ ಕೇವಲ 14,616 ಅಭ್ಯರ್ಥಿಗಳು ಮಾತ್ರ ಅರ್ಹತೆಯನ್ನು ಪಡೆದಿರುತ್ತಾರೆ. ಹಾಗೆಯೇ 25 ಅಂದರೆ 2025ರ ಒಂದು TET ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಅಂಕಿಅಂಶವನ್ನು ನೋಡೋದಾದರೆ ಪತ್ರಿಕೆ 1ರಲ್ಲಿ 29,377 ಅಭ್ಯರ್ಥಿಗಳು ತೇರ್ಗಡೆಯಾಗಿದ್ದರೆ ಪತ್ರಿಕೆ 2ರಲ್ಲಿ 68,006 ಅಭ್ಯರ್ಥಿಗಳು, ಒಟ್ಟು 97,383 ಅಭ್ಯರ್ಥಿಗಳು ಈ ಒಂದು TET ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿರ್ತಾರೆ. ಹಾಗೆಯೇ ನಾವು ಇತ್ತೀಚೆಗೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಚರ್ಚೆಯ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ 2025-26ನೇ ಸಾಲಿನ ಆಯವ್ಯಯ ಘೋಷಣೆಯಂತೆ ಅಂದರೆ ಬಜೆಟಲ್ಲಿ ಮಂಡಿಸಿರ್ತಕ್ಕಂಥ ಖಂಡಿಕೆ ಅನುಸಾರವಾಗಿ ಈಗಾಗಲೇ 5,267 ಕಲ್ಯಾಣ ಕರ್ನಾಟಕದ PSTR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯ ಅನುಮೋದನೆ ದೊರೆತಿದ್ದು ಇನ್ನೇನು ನೋಟಿಫಿಕೇಶನ್ ಆಗೋದಷ್ಟೇ ಬಾಕಿ ಇರುತ್ತೆ. ಹಾಗೆಯೇ ಮುಂದುವರೆದು ಹೈಸ್ಕೂಲ್ ಶಿಕ್ಷಕರು ಅಂದರೆ HSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಟ್ಟು 5,000 ಹುದ್ದೆಗಳನ್ನು ನೇಮಕಾತಿ ಮಾಡೋದಕ್ಕೋಸ್ಕರ ಈಗಾಗಲೇ ಕ್ರಮವನ್ನು ವಹಿಸಲಾಗಿರುತ್ತೆ. ಅದರಲ್ಲಿ ಕಲ್ಯಾಣ ಕರ್ನಾಟಕದ 1,591 ಹುದ್ದೆಗಳಿದ್ದರೆ ನಾನ್ ಕಲ್ಯಾಣ ಕರ್ನಾಟಕ 3,359 ಹುದ್ದೆಗಳು ಈಗಾಗಲೇ ನೇಮಕಾತಿ ಪ್ರಕ್ರಿಯೆಗೆ ಒಂದು ಗ್ರೀನ್ ಸಿಗ್ನಲ್ ದೊರೆತಿರುತ್ತೆ. ಹಾಗೆಯೇ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ PSTR ಶಿಕ್ಷಕರು ಇಲ್ಲಿ ಒಟ್ಟು ಖಾಲಿ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಅಂದರೆ 1 to 5th PSTR ನೇಮಕಾತಿಗೆ ಸಂಬಂಧಪಟ್ಟಂತೆ 4,882 ಹುದ್ದೆಗಳು ಇಲ್ಲಿ ಖಾಲಿ ಇದ್ದು ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ದೊರೆತಿದ್ದು ಅಧಿಸೂಚನೆಯಷ್ಟೇ ಬಾಕಿ ಇರುತ್ತೆ ಸ್ನೇಹಿತರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಥರನಾಗಿ ಕಾಂಪಿಟೇಷನ್ ಇದೆ ಅಂತಕ್ಕಂಥ ಒಂದು ಪಿನ್ ಟು ಪಿನ್ ಡೀಟೇಲ್ಸ್ ವಿತ್ ನಂಬರ್ಸ್ನ ನಾವು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಈಗ ಈ ಒಂದು ಅಂಕಿಅಂಶಗಳ ಆಧಾರದ ಮೇಲೆ ನಾವು ಹೇಳೋದಾದರೆ ಈ ಒಂದು CSL ಅವರ ಒಂದು ಅಧಿಕೃತವಾದ ಮಾಹಿತಿಯ ಒಂದು ಅಂಕಿಅಂಶಗಳು ಸ್ನೇಹಿತರೆ. ನಾವಿಲ್ಲಿ ನೋಡ್ತಾ ಇದ್ರೆ ಪತ್ರಿಕೆ 1ರಲ್ಲಿ ಎಂಟೈರ್ ಕರ್ನಾಟಕ ಎಲಿಜಿಬಲ್ ಆಗಿರ್ತಕ್ಕಂತಹ ಒಟ್ಟು ಅಭ್ಯರ್ಥಿಗಳು ಫಸ್ಟ್ ಪೇಪರ್ 1,38,856 ಅಭ್ಯರ್ಥಿಗಳು ಇಲ್ಲಿ ತೇರ್ಗಡೆಯನ್ನು ಹೊಂದಿರ್ತಾರೆ. ಅಂದರೆ TET ಪರೀಕ್ಷೆಯನ್ನು ಎಲಿಜಿಬಲ್ ಆಗಿರ್ತಾರೆ ಪತ್ರಿಕೆ 1ರಲ್ಲಿ. ಇದನ್ನು ನಾವು ಡಿವೈಡೆಡ್ ಬೈ 31 ಡಿಸ್ಟಿಕ್ಗೆ ಮಾಡಿದಾಗ ಇಲ್ಲಿ ಬರ್ತಕ್ಕಂತಹ ಸಂಖ್ಯೆಗಳು ಪ್ರತಿ ಡಿಸ್ಟಿಕ್ಗೆ ಅಂದಾಜು ಅಲ್ಲ, ಇದು ಅಥೆಂಟಿಕ್ ಇನ್ಫಾರ್ಮೇಷನ್ 4,479 ಅಭ್ಯರ್ಥಿಗಳು ಪ್ರತಿಯೊಂದು ಡಿಸ್ಟಿಕ್ಕಿಂದ ಆವರೇಜನ್ನು ನಾವು ತೆಗೆದುಕೊಂಡಿದ್ದೀವಿ ಸ್ನೇಹಿತರೆ. ಈ ಒಂದು 4,479 ಅಭ್ಯರ್ಥಿಗಳಿಗೆ ನಾವು ಇಲ್ಲಿ 8-6 ಅಂದರೆ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅಂಕಿಅಂಶಗಳನ್ನು ನಾವು ತೆಗೆದುಕೊಂಡಾಗ 4,479 ಇಂಟು 6 ಮಾಡಿದಾಗ ಗುಣಾಕಾರ ಇಲ್ಲಿ ದೊರೆತಕ್ಕಂಥ ಸಂಖ್ಯೆಗಳು ಎಷ್ಟು ಅಂತ ಹೇಳಿದ್ರೆ 26,875. ಅಂದರೆ ಕಲ್ಯಾಣ ಕರ್ನಾಟಕದ ಒಂದು ವಿಭಾಗದಲ್ಲಿ TETಯನ್ನು ತೇರ್ಗಡೆ ಆಗಿರತಕ್ಕಂಥ ಅಭ್ಯರ್ಥಿಗಳ ಒಂದು ಸಂಖ್ಯೆ ಬಂದುಬಿಟ್ಟು 26,875 ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಇನ್ಕ್ಲೂಡಿಂಗ್ BEd ಅಲ್ಲಿ ಏನು ತಾವು ಫಸ್ಟ್ ಪೇಪರನ್ನು ಎಲಿಜಿಬಲ್ ಆಗಿರ್ತಾರೆ ಆ ಕ್ಯಾಂಡಿಡೇಟ್ಸ್ ಒಂದು ಅಂಕಿಅಂಶಗಳು ಸಹ ಇದರಲ್ಲಿ ಇರ್ತವೆ. ಅಂದರೆ 2014ರಿಂದ 24ರವರೆಗೆ ಏನು TET ಪರೀಕ್ಷೆಯನ್ನು BEd ಆದವರು ಸಹ ಬರೆದಿರ್ತಾರೆ. ಇತ್ತೀಚೆಗೆ 2025ರಲ್ಲಿ BEd ಅವರಿಗೆ ಪರಿಗಣಿಸಲ್ಲ ಅಂತಕ್ಕಂತಹ ಒಂದು ಅಂಶವೂ ಸಹ ಅತಿ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಪಿಟೇಷನ್ ವೆರಿ ಲೆಸ್ ಅನ್ನೋದಕ್ಕೆ ಇದೇ ಅತಿ ಪ್ರಮುಖವಾದ ಕಾರಣ ಆಗುತ್ತೆ ಸ್ನೇಹಿತರೆ. ಈ ಒಂದು ಅಂಕಿಅಂಶಗಳ ಆಧಾರದ ಮೇಲೆ ನಾವು ನೋಡೋದಾದರೆ 26,875 ಕ್ಯಾಂಡಿಡೇಟ್ಸ್ನ ನಾವು ಎಲಿಜಿಬಲ್ ಆಗಿರ್ತಕ್ಕಂಥ ಈ ಕ್ಯಾಂಡಿಡೇಟ್ಸ್ನ ಡಿವೈಡೆಡ್ ಬೈ 4,882 ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಕಾಲಾಗಿರ್ತಕ್ಕಂತಹ PSTR ಶಿಕ್ಷಕರ ಒಂದು ಹುದ್ದೆಗಳು ಡಿವೈಡೆಡ್ ಬೈ ಮಾಡಿದಾಗ ನಾವು ಇಲ್ಲಿ 1:5 ಅಷ್ಟೇ ಕಾಂಪಿಟೇಷನ್ ಇರುತ್ತೆ ಸ್ನೇಹಿತರೆ. ನಾವು ಇದನ್ನು ಸಹ ಇನ್ನೂ ಅಂಕೆಗಳನ್ನು ನಾವು ಒಂದು ವೇಳೆ ಜಾಸ್ತಿ ಮಾಡಿದಾಗಲೂ ಸಹ ಅಂದರೆ ಒಂದು 30,000 ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕದಲ್ಲಿ ಎಲಿಜಿಬಲ್ ಆಗಿದ್ದಾರೆ ಅಂತ ಹೇಳಿ ನಾವು ತಿಳಿದಾಗಲೂ ಕೂಡ ಇದನ್ನು ನಾವು ಡಿವೈಡೆಡ್ ಬೈ ಅಂದರೆ ಭಾಗಾಕಾರ 6 ಮಾಡಿದಾಗ ಇಲ್ಲಿ 1:6 ಕಾಂಪಿಟೇಷನ್ ಅಷ್ಟೇ ಇಲ್ಲಿ ದೊರೆಯುತ್ತೆ ಸ್ನೇಹಿತರೆ. ಹಾಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂಥ ಪೇಪರ್ 1ನ ಅಭ್ಯರ್ಥಿಗಳು ತಾವು ದಯಮಾಡಿ ಇಂದಿನಿಂದಲೇ ಅಧ್ಯಯನವನ್ನು ಪ್ರಾರಂಭಿಸಿದ್ದೇ ಆದರೆ ಖಂಡಿತವಾಗ್ಲೂ 2026ರಲ್ಲಿ ತಾವು PSTR ಶಿಕ್ಷಕ ಆಗೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಹಾಗಾಗಿ ಕಲ್ಯಾಣ ಕರ್ನಾಟಕದ ಒಂದು ಅಭ್ಯರ್ಥಿಗಳಿಗೆ ನಿಜಕ್ಕೂ ಕೂಡ ಇದು ಸುವರ್ಣ ಯುಗ, ಹಾಗೆಯೇ ಒಂದು
ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ವೆರಿ ಲೆಸ್ ಕಾಂಪಿಟೇಷನ್ ಇದೆ ಸ್ನೇಹಿತರೆ ತಮಗೆ. ಯಾರೆಲ್ಲ 1ರಿಂದ 6ನೇ ತರಗತಿಗೆ ಶಿಕ್ಷಕರಾಗಬೇಕು ಅಂತ ಹೇಳಿ ತಾವು ಕಾಯ್ತಾ ಇದ್ದೀರಿ, ಖಂಡಿತವಾಗ್ಲೂ ತಮಗೆ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಅತ್ಯಂತ ಒಂದು ಪ್ರಮುಖ ಅವಕಾಶ ತಮಗೆ ಇಲ್ಲಿ ದೊರೆಯುತ್ತೆ. ಹಾಗೆಯೇ ಈ ನಮ್ಮ ಚಾನಲ್ ಮೂಲಕ PSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾಂಪಿಟೇಷನ್ ಯಾವ ಥರ ಇದೆ ಅಂತಕ್ಕಂಥ ಡೀಟೇಲ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಲಾಗಿರುತ್ತೆ, ತಾವು ಅಲ್ಲಿಯೂ ಕೂಡ ವೀಕ್ಷಿಸ್ಬೋದು ಸ್ನೇಹಿತರೆ. ಹಾಗಿದ್ರೆ ಇದೇನು ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತಾವು ಹೇಳಿದ್ರಿ, ಹಾಗಿದ್ರೆ ನಾನ್ ಕಲ್ಯಾಣ ಕರ್ನಾಟಕ ಕಾಂಪಿಟೇಷನ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳಿ ಅಂಥೇಳಿ ತುಂಬ ಸ್ನೇಹಿತರು ಕಮೆಂಟನ್ನು ಮಾಡಿದರು. ಅವರಿಗೋಸ್ಕರ ನಾನ್ HKಯಲ್ಲಿ ನಾವು ಒಂದು ಅಂಕೆ ಸಂಖ್ಯೆಗಳನ್ನ TET ಸಂಬಂಧಪಟ್ಟಂತೆ ನೋಡೋದಾದರೆ, ಪೇಪರ್ 1 ಎಲಿಜಿಬಲ್ ಆಗಿರ್ತಕ್ಕಂತಹ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಎಷ್ಟಿದ್ದಾರೆ ಅಂತ ಹೇಳಿದರೆ 1,11,981 ಅಭ್ಯರ್ಥಿಗಳು ಇಲ್ಲಿ ತೇರ್ಗಡೆಯನ್ನು ಹೊಂದಿರ್ತಾರೆ. ಇದನ್ನು ನಾವು ಅವರೇಜ್ 25 ಡಿಸ್ಟಿಕ್ಗೆ ನಾವು ಡಿವೈಡ್ ಮಾಡಿದಾಗ ಒಂದೊಂದು ಡಿಸ್ಟಿಕ್ಕಿಂದ ನಮಗೆ 4,479 ಕ್ಯಾಂಡಿಡೇಟ್ ಸಿಗ್ತಾರೆ. ಇಲ್ಲಿ ಅವರೇಜ್ ಆಗಿ ನಾವು ಕಂಡುಹಿಡಿದಾಗ ಇಲ್ಲಿ ನಾನ್ HKಯಲ್ಲಿ ಪ್ರಾಬಬ್ಲಿ ಒಂದು PSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು 3,000 ಹುದ್ದೆಗಳನ್ನು ಕಾಲ್ ಮಾಡ್ತಾರೆ ಅಂತ ಹೇಳಿ ನಾವು ಅಂದಾಜಿಸಿದಾಗಲೂ ಸಹ ಇಲ್ಲಿ ಕಾಂಪಿಟೇಷನ್ ಬಂದುಬಿಟ್ಟು 1:37 ಇರುತ್ತೆ ಸ್ನೇಹಿತರೆ. ಅಂದರೆ ಒಂದು ಹುದ್ದೆಗೆ 37 ಜನ ಒಂದು ಕಾಂಪಿಟೇಷನ್ ಈ ನಾನ್ ಕಲ್ಯಾಣ ಕರ್ನಾಟಕ ರೀಜನಲ್ಲಿ ಇರುತ್ತೆ. ಹಾಗಾಗಿ ಕಂಪೇರ್ ಟು ಕಲ್ಯಾಣ ಕರ್ನಾಟಕ ಇಸ್ ದಿ ಬೆಸ್ಟ್ ಇಂಪ್ಯಾಕ್ಟ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ ಇನ್ ಫಾರ್ ದಟ್ ಕಲ್ಯಾಣ ಕರ್ನಾಟಕ ಆಸ್ಪಿರೆಂಟ್ಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 1:5 1:8 ಇದ್ದರೆ, ಅದೇ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಕಾಂಪಿಟೇಷನ್ ಬಂದುಬಿಟ್ಟು 1:37 ಇರುತ್ತೆ. ಇಲ್ಲಿ ನೋಡಿ ಸಂಖ್ಯೆಗಳು ಎಷ್ಟು ಜಾಸ್ತಿ ಆಗ್ತಾ ಹೋಗ್ತವೆ ಅಂತ ಹೇಳಿ. ಹಾಗಾಗಿ ಯಾರೂ ಕೂಡ ನಿರಾಶರಾಗದೆ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಆದರೆ, ಹಾಗೆಯೇ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೂ ಸಹ ಇದೇನು ತುಂಬ ಕಾಂಪಿಟೇಷನ್ ಅಂತ ಹೇಳಿ ಅನ್ಕೋಬಾರ್ದು. ಯಾಕಂದರೆ ಕಂಪೇರ್ ಟು KPSC ಆ್ಯಂಡ್ KE ಎಕ್ಸಾಮ್ಸ್ ಇಟ್ ಈಸ್ ವೆರಿ ಲೆಸ್ ಕಾಂಪಿಟೇಷನ್ ಇನ್ PSTR ಎಕ್ಸಾಮ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ಯಾರೆಲ್ಲ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿದ್ದೀರಿ ಅವರು ಕೂಡ ಸುವರ್ಣ ಅವಕಾಶ ಅವರಿಗೆ ಇದೆ. ಹಾಗೆಯೇ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೂ ಸಹ ತುಂಬ ಅವಕಾಶಗಳಿದ್ದಾವೆ. ಹಾಗಾಗಿ ತಾವು ಇಬ್ಬರೂ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ ಇಂದಿನಿಂದಲೇ ತಯಾರಿಯನ್ನು ಪ್ರಾರಂಭಿಸಿ ಈ ಒಂದು 2026ರ ಈ ಹೊಸ ವರ್ಷದಲ್ಲಿ ತಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು PSTR ಹುದ್ದೆಯನ್ನು ಪಡಿಲೇಬೇಕು ಅಂತ ಹೇಳಿದ್ರೆ ತಾವು ಇಂದಿನಿಂದಲೇ ಸತತ ಒಂದು ಪರಿಶ್ರಮ ಹಾಕಿ ಅಧ್ಯಯನದಲ್ಲಿ ತಲ್ಲೀನರಾಗಿರಿ ಸ್ನೇಹಿತರೆ. ತಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದ.